ಕನಕಾಂಬ್ರಿ ಅತ್ತೆ, ನಿನಗೆ ನಾಟ್ಯ ಬರುತ್ತಾ? ಚುಚ್ಚೂರ್ ಬರುತ್ತೆ ಅತ್ತೆ. ನಿನಗೆ ಬರಲ್ಲ ಅಂದಮೇಲೆ ಅವಳಿಗೇನು ಹೇಳ್ಕೊಡ್ತೀಯ? ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ ಕರ್ಕೊಂಡೋಗಿ ಅವಳನ್ನ ಬಿಡು. ದೇವಿ ಆ ಸಂಜೀವ ಮನೆಗೆ ಹೊರಟ. ರಾಣ, CCTVs ಎಲ್ಲ ಆಫ್ ಮಾಡಿದ್ಯಾ ಅಲ್ವಾ? ನಾನೇ ಪರ್ಸನಲ್ ಆಗಿ ಎಲ್ಲೋ ಆಫ್ ಮಾಡಿದ್ದೀನಿ. ಗುಡ್. ನಿನಗೆ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಗೋ. ಸರ್ ಒಂದ್ ನಿಮಿಷ, ಈ ಅಡ್ರೆಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಅಡ್ರೆಸ್ ದೇವಿ ಬಾ. ರಾಣ, ಡೂಪ್ಲಿಕೇಟ್ ಕೀ. ಇವತ್ತು ಆಫೀಸಲ್ಲಿ ಕೆಲಸದ ಬಿಸಿಲಿ ರಕ್ಷು ಫೋನ್ ಮಾಡಕ್ಕೆ ಆಗಿಲ್ಲ. ಕೋಪ ಮಾಡ್ಕೊಂಡಿರ್ತಾಳೆ. ಫೋನ್ ಮಾಡಿ ಅವಳನ್ನ ಕೂಲ್ ಮಾಡೋಣ. ರಾಣ, ಇದು ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ತಾನೆ? ಹೌದು ದೇವಿ, ಒಂದ್ಸಲಿ ಶಟರ್ ಕ್ಲೋಸ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ನಾವು ಮತ್ತೆ ಕೀ ಹಾಕಿ ತೆಗಿಬೇಕು. ಹೇಗೋ ನಮ್ಗೆ ಅಷ್ಟೊಂದು ಟೈಮ್ ಸಿಗತ್ತಲ್ವಾ? ಹೆಂಗೂ ಆ ಹುಡುಗ ಸೆಕ್ಯೂರಿಟಿನ ಒಂದಷ್ಟು ದೂರ ಓಡಿಸ್ಕೊಂಡು ಹೋಗಿರ್ತಾನೆ. ಅವನು ವಾಪಸ್ ಬರೋಷ್ಟರಲ್ಲಿ ನಾವ್ ಕಂಫರ್ಟೇಬಲ್ ಆಗಿ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲ ತಗೊಂಡು ಮನೆಗೆ ವಾಪಸ್ ಹೊರಟ್ಬಿಡೋಣ. ಕರೆಕ್ಟ್, ಬಾ. ಫೋನ್ ಎಲ್ಲಿಟ್ಟೆ? ಆಫೀಸಲ್ಲೇ ಬಿಟ್ಟಿದ್ದೀನಿ. ಛೇ ಜೀವ, ಬರ್ತಾ ಬರ್ತಾ ನಿನಗೆ ಮರುವು ಜಾಸ್ತಿ ಆಗ್ತಾ ಇದೆ. ಮಲೇಶಲ್ಲಿ ಹೋದ್ರು, ಊಟಕ್ಕೇನಾದ್ರು ಹೋದ್ರ? ಅದು ಅಂಗಡಿ ಬಿಟ್ಟು. ದೇವ್ರೆ, ಇನ್ನು ಎಷ್ಟು ದಿನ ನನಗೆ ಈ ನರಕದ ಶಿಕ್ಷೆ? ಮನೆಯವ್ರ ಜೊತೆ ಎಲ್ಲ ನಾನು ಆನಂದವಾಗಿ ಕಾಲ ಕಳಿಬೇಕು ಅಂತ ಆಸೆ ಪಡ್ತೀನಿ. ಆದ್ರೆ ಆ ದೇವಿ ಇದಕ್ ಬಿಡ್ತಿಲ್ಲ. ಅವಳು ಈ ಮನೆನ ಸ್ಮಶಾನ ಮಾಡ್ಬಿಡ್ತಾ ಇದ್ದಾಳೆ. ಅವಳಿಗೊಂದು ಗತಿ ಕಾಣಿಸು ದೇವ್ರೆ. ನೀನೇ
ಯಾವ ರೂಪದಲ್ಲಾದ್ರೂ ಬಂದು ನನ್ನ ಕುಟುಂಬನ ಕಾಪಾಡು ದೇವ್ರೆ, ಕಾಪಾಡು. ಈ ಕತ್ಲೆಯಿಂದ ಬೆಳಕಿನ ಕಡೆ ಹೋಗೋದಕ್ಕೆ ನೀನೇ ಒಂದ್ ದಾರಿ ತೋರ್ಸು ದೇವ್ರೆ. ಅಯ್ಯೋ ಏನ್ ರಚನಾ, ಬೆಳಿಗ್ಗೆ ಬೆಳಿಗ್ಗೆನೆ ಭರತನಾಟ್ಯ ಪ್ರಾಕ್ಟೀಸಾ? ಅದು ಇವಳ ಸ್ಕೂಲಲ್ಲಿ ನೆಕ್ಸ್ಟ್ ವೀಕ್ ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂತೆ. ಕೃಷ್ಣನ್ನ ಭರತನಾಟ್ಯಂ ಗ್ರೂಪ್ ಹಾಕಿದ್ದಾರೆ, ಅದಕ್ಕೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ನೀನ್ ಮಾಡು ಕೃಷ್ಣ. ರಚನಾ, ಕನಕಾಂಬ್ರಿ ಅತ್ತೆ, ನಿನಗ್ ನಾಟ್ಯ ಬರುತ್ತಾ? ಚುಚ್ಚೂರ್ ಬರುತ್ತೆ ಅತ್ತೆ. ನಿನಗೆ ಬರಲ್ಲ ಅಂದ್ಮೇಲೆ ಅವಳಿಗೇನ್ ಹೇಳ್ಕೊಡ್ತೀಯ? ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ ಕರ್ಕೊಂಡೋಗಿ ಅವಳನ್ನ ಬಿಡು. ಹಾ, ನನ್ಗೊಬ್ರು ಪರಿಚಯ ಇದ್ದಾರೆ, ಬೇಕಾದ್ರೆ ಅವ್ರ ನಂಬರ್ ನಿಂಗೆ ಕೊಡ್ತೀನಿ. ಅಯ್ಯೋ, ಬರೀ ಒಂದ್ ವಾರಕ್ಕೆಲ್ಲ ಒಬ್ರನ್ನ ಅಪಾಯಿಂಟ್ ಮಾಡಿ ಅವ್ರ ಟೈಮನ್ನು ಏನಕ್ ವೇಸ್ಟ್ ಮಾಡೋದು ಅತ್ತೆ? ಹಾ, ಅಯ್ಯೋ, ನಮ್ ಬಾಮಿನಿ ಅತ್ತೆನೇ ಇದ್ದಾರಲ್ವಾ, ಇವ್ರು ಸಖತ್ ಭರತನಾಟ್ಯಂ ಡಾನ್ಸರು. ಮದ್ವೆಯಾಗಿ ಆಳೆತ್ತರದ ಮಗ ಇದ್ರು ನನ್ಗೆ ಗೊತ್ತಿಲ್ವಲ್ಲ ಬಾಮಿನಿ, ನೀನ್ ಭರತನಾಟ್ಯದ ಎಕ್ಸ್ಪರ್ಟ್ ಅಂತ. ಏ ಕಪಿಲ್, ನಿನ್ಗೇನ್ರು ಗೊತ್ತೇನೋ? ಇಲ್ಲಪ್ಪ, ನಾನು ನಿಮ್ಮಷ್ಟೇ ಶಾಕ್ ಆಗಿದ್ದೀನಿ. ಚಿಕ್ಕಮ್ಮ, ಚಿಕ್ಕ ವಯಸ್ಸಿಂದ ನಿಮ್ಗೆ ನೋಡ್ತಾ ಇದ್ದೀನಿ, ನಿಮ್ಗೆ ನಾಟ್ಯ ಬರುತ್ತೆ ಅನ್ನೋ ವಿಷಯನೇ ನಂಗೆ ಗೊತ್ತಿಲ್ವಲ್ಲ. ಜೀವ, ಹಿಡನ್ ಜೆಮ್ ಅಂತಾರಲ್ವಾ, ಅದೇ ರೀತಿ ಅತ್ತೆ ಹಿಡನ್ ಭರತನಾಟ್ಯಂ ಪಂಟ್ರು ಅಲ್ವಾ ಅತ್ತೆ? ನಾನಾ? ಏ ಎಕ್ಸ್ಪರ್ಟ್ ನೀನೇ ಅಲ್ವಾ ಬಾಮಿನಿ, ಹೇಳ್ಕೊಡ್ ಮತ್ತೆ. ಅದೇನೋ ಸರಿನೇ. ಮತ್ತೆ ಹೇಳ್ಕೊಡು, ನಿಮ್ ಟ್ಯಾಲೆಂಟ್ ಏನು ಅಂತ ನಾವು ನೋಡ್ತೀವಿ. ಅಯ್ಯೋ ದೇವ್ರೆ, ಬಿಟ್ಟಿ ಬಿಲ್ಡಪ್ ತಗೊಳಕ್ ಹೋಗಿ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ನಲ್ಲ. ಇರ್ಲಿ, ಏನೋ ಒಂದ್ ಕುಣಿತೀನಿ. ಇಲ್ಲ ಯಾರಿಗ್ ಗೊತ್ತಿದೆ ನಾಟ್ಯ ತಪ್ಪು ಅಂತ ಹೇಳೋದಿಕ್ಕೆ. ಪ್ಲೀಸ್ ಅತ್ತೆ, ಆಗಲ್ಲ ಅನ್ಬೇಡಿ, ಬನ್ನಿ. ಬನ್ನಿ ಹೇಳ್ಕೊಡಿ.
ಸ್ವಲ್ಪ ಸುಮ್ಮನಿರೆ. ಗುರು ಅಂದ್ರೆ ತಪ್ಪಾಗಿ ಮಾಡ್ತಾ ಇದಾರೆ. ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನೀನ್ ಸ್ವಲ್ಪ ಸುಮ್ಮನಿರು. ಸಾಂಗ್ ಪ್ಲೀಸ್. ಕೃಷ್ಣ ಸರಿಯಾಗಿ ನಿಂತ್ಕೋ. ಸಾಕು ನಿಲ್ಸು ಚಿಕ್ಕಮ್ಮ. ನೀನು ಕೋತಿ ಕುಂಡಂಗ್ ಕುಣಿತಾ ಇದ್ಯಾ. ಈ ನಾಟ್ಯ ಹಿಂದೆ ರಾಜಮನೆತನದವರು ಕಲಿತಾ ಇದ್ದ 64 ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ, ಭರತ ಮುನಿಗಳಿಂದ ಆವಿಷ್ಕಾರವಾದ ವಿದ್ಯೆ. ಇಂಥ ಶ್ರೇಷ್ಠವಾದ ನಾಟ್ಯನ ಇಷ್ಟ ಬಂದಂಗ್ ಕುಂಡು ಅವಮಾನ ಮಾಡ್ತಾ ಇದ್ದೀರಾ. ಎಷ್ಟು ಧೈರ್ಯ ನಿಮ್ಗೆ? ಆ ಸರ್ ಬನ್ನಿ ಪರಿಮಳ, ಕುತ್ಕೊಳ್ಳಿ. ಇರ್ಲಿ ಸರ್, ಪರವಾಗಿಲ್ಲ. ಓಕೆ, ತಂದಿದ್ದೀರಾ? ತಂದಿದ್ದೀನಿ ಸರ್. $60 ಗ್ರಾಮ್ ಇದೆ. ಓಕೆ, ಸದ್ಯಕ್ಕೆ ಮ್ಯಾನೇಜ್ ಮಾಡ್ಬೋದು. ಒರಿಜಿನಲ್ಲು 1 ಗ್ರಾಮ್ ಒಡವೆ, 2 ಸೇಮೇ ಇದೆಯಲ್ಲ? ಹೌದು ಸರ್. ಓಕೆ, ಇದನ್ನ ನೀವು ತಗೊಂಡೋಗಿ ಅಂಗಡಿಲಿ ರೀಪ್ಲೇಸ್ ಮಾಡಿ. ಸರ್. ತಗೊಳ್ಳಿ, ಇದನ್ನ ನಿಮ್ ಖರ್ಚಿಗೆ ಇಟ್ಕೊಳ್ಳಿ.